ಓಂ ಶ್ರೀ ದತ್ತಾತ್ರೇಯ ಗುರುಕಥಾ. ಓಂ ಅನಸೂಯಾತ್ರಿಮಹರ್ಷಿಭ್ಯಾಂ ನಮಃ. ಶ್ರೀ ದತ್ತಾತ್ರೇಯ ಮಹಾಗುರವೇ ನಮಃ. ಶ್ರೀ ಶ್ರೀಪಾದವಲ್ಲಭ ನೃಸಿಂಹ ಸರಸ್ವತಿ ಗುರುಭ್ಯಾಂ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ದತ್ತಾತ್ರೇಯಂ ಗುರುಂ ವಂದೇ ಶಾಂತಂ ನೀಲನಿಭಪ್ರಭಂ ಆತ್ಮಮಾಯಾರತಂ ದೇವಂ ಅವಧೂತಂ ದಿಗಂಬರಂ. ಶ್ರೀ ದತ್ತಾತ್ರೇಯ ಗುರುಕಥಾ. ಅಧ್ಯಾಯ 5. ದತ್ತಾತ್ರೇಯನ ತಾಯಿ ಅನಸೂಯಾದೇವಿ. ಸಿದ್ಧಯೋಗೀಶ್ವರನು ಕಥೆಯನ್ನು ಮುಂದುವರೆಸಿದನು. ವೇದಧರ್ಮನು ಹೀಗೆ ದತ್ತಾತ್ರೇಯನ ಪಿತನಾದ ಅತ್ರಿ ಮಹರ್ಷಿಯ ಬಗ್ಗೆ ವಿವರಿಸಿ, ಆ ಬಳಿಕ ಅವನ ಪರಮ ಪುಣ್ಯಮಯಿ ಮಾತೆಯಾದಂತಹ ಅನಸೂಯಾದೇವಿಯ ಕುರಿತಾಗಿ ಹೀಗೆ ವರ್ಣಿಸಿದನು. ಅನಸೂಯಾದೇವಿಯು ಅಸಾಧಾರಣ ತಪಸ್ವಿಗಳಾದಂತಹ ಕರ್ದಮ ಪ್ರಜಾಪತಿ ಮತ್ತು ದೇವಹೂತಿಯರ ಪುತ್ರಿ. ಅವರ ದೀರ್ಘಕಾಲದ ತಪಸ್ಸಿಗೆ ಒಲಿದ ಮಹಾವಿಷ್ಣುವು ಕಪಿಲನೆಂಬ ನಾಮದಿಂದ ಅವರ ಮಗನಾಗಿ ಜನಿಸಿ ಜಗತ್ತಿಗೆ ಸಾಂಖ್ಯ ದರ್ಶನವನ್ನಿತ್ತವನು. ಕಪಿಲನು ತಾಯಿ ದೇವಹೂತಿಗೆ ಬ್ರಹ್ಮಜ್ಞಾನವನ್ನು ಬೋಧಿಸಿ ತಪಸ್ಸಿಗೆ ಹೊರಟನು. ಕರ್ದಮ ದೇವಹೂತಿಯರ ಪುತ್ರಿಯರಾದ ಕಲಾ, ಅನಸೂಯ, ಶ್ರದ್ಧಾ, ಹವಿರ್ಭೂ, ಗತಿ, ಕ್ರಿಯಾ, ಖ್ಯಾತಿ, ಅರುಂಧತಿ ಮತ್ತು ಶಾಂತಿಯರು ರೂಪ, ಗುಣ, ವಿದ್ಯೆ, ತಪಸ್ಸುಗಳಲ್ಲಿ ಅತ್ಯುತ್ತಮರು. ಅವರ ಪೈಕಿ ಅನಸೂಯಾದೇವಿಯು ಅತ್ರಿ ಮಹರ್ಷಿಯನ್ನು ವರಿಸಿದಳು. ಅನಸೂಯಾದೇವಿಯು ಪರಮಶುದ್ಧಳು, ಲೋಕಕಾರುಣ್ಯಪೂರ್ಣಳು ಆಗಿದ್ದಳು. ಒಮ್ಮೆ ಭೂಮಿಯ ಮೇಲೆ ದೀರ್ಘಕಾಲ ಭೀಕರ ಕ್ಷಾಮ ಉಂಟಾದಾಗ ಈಕೆ ಉಗ್ರ ತಪಸ್ಸನ್ನು ಮಾಡಿ ಮಂದಾಕಿನಿ ನದಿಯು ಪ್ರವಹಿಸುವಂತೆ ಮಾಡಿದಳು. ಮತ್ತೊಮ್ಮೆ ತನ್ನ ತಪಶಕ್ತಿಯನ್ನು ಬಳಸಿ ಬರಗಾಲವನ್ನು ನೀಗಿಸಿ ಮಳೆಯು ಸುರಿಯುವಂತೆ ಮಾಡಿ ಫಲಪುಷ್ಪ ಸಮೃದ್ಧಿಯನ್ನು ಉಂಟು ಮಾಡಿದಳು. ಮಗದೊಮ್ಮೆ 10,000 ವರ್ಷಗಳ ಕಠೋರ ತಪಸ್ಸನ್ನಾಚರಿಸಿ ತನ್ನ ತಪಃಪ್ರಭಾವದಿಂದ ಸಮಸ್ತ ಋಷಿಗಳನ್ನು ಎಲ್ಲ ಬಗೆಯ ವಿಘ್ನಗಳಿಂದ ಕಾಪಾಡಿದಳು. ದೇವತಾ ಪ್ರೀತ್ಯರ್ಥವಾಗಿ ದಶರಾತ್ರ ವ್ರತವನ್ನು ಆಚರಿಸಿದಳು. ಅನಸೂಯೆಯ ಪಾತಿವ್ರತ್ಯವು ಅಸದೃಶವಾದದ್ದು. ಒಮ್ಮೆ ಕಳ್ಳರನ್ನು ಹಿಡಿಯ ಬಂದ ರಾಜಭಟರು ತಪಸ್ಸಿನಲ್ಲಿ ಮಗ್ನನಾಗಿದ್ದಂತಹ ಮಾಂಡವ್ಯ ಮುನಿಯನ್ನು ಕಳ್ಳ ಎಂದು ಭ್ರಮಿಸಿ ಎಳೆದೊಯ್ದು ಶೂಲಕ್ಕೇರಿಸಿದರು. ಶೂಲದ ಮೇಲೆ ಸ್ವಲ್ಪ ಅಲುಗಿದರೂ ಯಮಯಾತನೆಯಾಗುತ್ತಿತ್ತು. ಮಾಂಡವ್ಯ ಮುನಿಯು ಯಾತನೆಯನ್ನು ಮೌನವಾಗಿ ಸಹಿಸುತ್ತಿದ್ದನು. ಅತ್ತ ಪ್ರತಿಷ್ಠಾನ ನಗರದ ಕೌಶಿಕನೆಂಬ ದುಷ್ಟನು ಮಾಡಬಾರದನ್ನು ಮಾಡಿ ಮೈತುಂಬ ಕಾಯಿಲೆಯನ್ನು ಬರೆಸಿಕೊಂಡಿದ್ದನು. ಆತನ ಮಡದಿ ಮಹಾಪತಿವ್ರತೆ ಸುಮತಿ. ಆಕೆ ಗಂಡನನ್ನು ಬೆನ್ನ ಮೇಲೆ ಎತ್ತಿಕೊಂಡು ತಿರುಗಾಡುತ್ತಿದ್ದಳು. ಒಮ್ಮೆ ಮಾಂಡವ್ಯನಿದ್ದ ರಸ್ತೆಯಲ್ಲಿ ಕತ್ತಲಲ್ಲಿ ಸಂಚರಿಸುವಾಗ ಅಕಸ್ಮಾತ್ತಾಗಿ ಕೌಶಿಕನ ಪಾದವು ಮಾಂಡವ್ಯನಿಗೆ ತಗುಲಿ ಮುನಿಯು ಅಪಾರ ಯಾತನೆಯನ್ನು ಅನುಭವಿಸುವಂತಾಯಿತು. ನೋವಿನಲ್ಲಿ ಕ್ರುದ್ಧನಾದ ಮಾಂಡವ್ಯನು, ಯಾರು ನನಗೆ ಪಾದವನ್ನು ತಗುಲಿಸಿದರೋ ಆತನು ನಾಳೆ ಸೂರ್ಯೋದಯವಾಗುತ್ತಲೇ ಮರಣಿಸಲಿ ಎಂದು ಶಪಿಸಿಬಿಟ್ಟನು. ಮುನಿಶಾಪದಿಂದ ಪತಿಯನ್ನು ರಕ್ಷಿಸಬೇಕೆಂದು ಪತಿವ್ರತೆ ಸುಮತಿಯು, ಹಾಗಾದರೆ ನಾಳೆ ಬೆಳಗ್ಗೆ ಸೂರ್ಯನೇ ಉದಯಿಸದಿರಲಿ ಎಂದು ಸಂಕಲ್ಪ ಮಾಡಿಬಿಟ್ಟಳು. ಪತಿವ್ರತೆಯ ಮಾತಿಗೆ ಪ್ರತಿಯುಂಟೆ. ಮರುದಿನ ಸೂರ್ಯೋದಯವೇ ಆಗಲಿಲ್ಲವಂತೆ. ಜಗತ್ತೇ ಅಂಧಕಾರದಲ್ಲಿ ಮುಳುಗಿತು. ಜೀವರೆಲ್ಲ ಕಂಗಾಲಾದರು. ಧರ್ಮ ಕರ್ಮಗಳು ಅಸ್ತವ್ಯಸ್ತವಾದವು. ಚಿಂತಿತರಾದ ದೇವತೆಗಳು ಸಾಧ್ವಿ ಸುಮತಿಯ ಮನವೊಲಿಸಿ ಸೂರ್ಯೋದಯವನ್ನು ಉಂಟು ಮಾಡಬೇಕೆಂದು ಅನಸೂಯಾದೇವಿಯನ್ನು ಪ್ರಾರ್ಥಿಸಿದರು. ಪತಿವ್ರತೆಯ ಶಾಪವನ್ನು ಶಮನಗೊಳಿಸಲು ಮತ್ತೊಬ್ಬಳು ಪತಿವ್ರತೆಯೇ ಆಗಬೇಕಲ್ಲ. ಸುಮತಿಯು ವಾದಿಸಿದಳು. ಆದರೆ ಅದರಿಂದ ತನ್ನ ಪತಿಯು ಮರಣಿಸುವಂತಾಗುತ್ತದಲ್ಲ ಎಂದು. ಸೂರ್ಯೋದಯವಾದಾಗ ಸಾಯುವ ಕೌಶಿಕನನ್ನು ನಾನು ಬದುಕಿಸಿಕೊಡುತ್ತೇನೆ ಎಂದು ಅನಸೂಯಾದೇವಿಯು ಭರವಸೆ ಇತ್ತಳು. ಸುಮತಿಯು ಸಂಕಲ್ಪವನ್ನು ಹಿಂಪಡೆದಳು. ಸೂರ್ಯೋದಯವಾಯಿತು. ಕೌಶಿಕನು ಸತ್ತು ಬಿದ್ದನು. ಅನಸೂಯಾದೇವಿಯು ತನ್ನ ತಪಶಕ್ತಿಯನ್ನು ಸುರಿದು ಆತನನ್ನು ಮರಳಿ ಬದುಕಿಸಿದಳು. ಇಂತಹ ಮಹಾಮಹಿಮೆ ಅನಸೂಯೆ. ಮುಂದೆ ರಾಮನು ಸೀತಾಲಕ್ಷ್ಮಣ ಸಹಿತನಾಗಿ ವನವಾಸವನ್ನು ಮಾಡುತ್ತಿದ್ದಾಗ ಅತ್ರಿ ಆಶ್ರಮಕ್ಕೆ ಭೇಟಿ ಇತ್ತನು. ಆಗ ಅತ್ರಿ ಅನಸೂಯಾದೇವಿಯರು ಹಣ್ಣು ಮುದುಕರು. ಅತ್ರಿ ಮುನಿಯು ತನ್ನ ಪತ್ನಿ ಅನಸೂಯಾದೇವಿಯ ಮಹಿಮೆಯನ್ನು ಕೊಂಡಾಡುತ್ತಾ ಹೇಳುತ್ತಾನೆ, ಇವಳಲ್ಲಿ ಕ್ರೋಧ, ಅಸೂಯಾದಿ ದೋಷಗಳು ಲೇಷ ಮಾತ್ರವೂ ಇಲ್ಲ. ಅದಕ್ಕಾಗಿಯೇ ಈಕೆಗೆ ಅನಸೂಯ ಎಂದು ಹೆಸರು. ಅನಸೂಯೆ ಅಸಾಧಾರಣ ಸ್ತ್ರೀ. ತಪಸ್ಸಿನಿಂದ ಮಾಗಿದ ಮಹಾಮಹಿಮಳು.
ಮಹಾಪತಿವ್ರತೆ, ಧರ್ಮಚಾರಿಣಿ, ಸರ್ವಭೂತ ಹಿತದಲ್ಲಿ ನಿರತಳು, ಲೋಕವಂದ್ಯಳು. ಸೀತೆಯು ಅನಸೂಯೆಯ ಆಶೀರ್ವಾದವನ್ನು ಪಡೆಯಲಿ ಎಂದು ಸೀತಾದೇವಿಯು ಅನಸೂಯೆಯ ದರ್ಶನ ಮಾಡಿದಳು. ವೃದ್ಧೆ ಅನಸೂಯೆಯ ಕೆನ್ನೆ ಸುಕ್ಕುಗಟ್ಟಿದ್ದು, ತಲೆಗೂದಲು ಬೆಳ್ಳಗಾಗಿದ್ದು, ಕೈಕಾಲುಗಳು ಅದುರುತ್ತಿದ್ದುವಾದರೂ ಕಂಗಳಲ್ಲಿ ಅಮಿತ ತೇಜಸ್ಸಿತ್ತು. ಸೀತೆಯನ್ನು ವಾತ್ಸಲ್ಯದಿಂದ ಬರಮಾಡಿಕೊಂಡ ಅನಸೂಯಾದೇವಿ ಧರ್ಮಕರ್ಮಗಳನ್ನು ಸುಷ್ಟವಾಗಿ ಮಾಡುತ್ತಾ ಪತಿಯನ್ನು ಸನ್ಮಾರ್ಗದಲ್ಲಿ ನಡೆಸುವಲ್ಲಿ ಪತ್ನಿಯ ಪಾತ್ರವು ಎಷ್ಟು ಮಹತ್ವದ್ದು ಎನ್ನುವುದನ್ನು ವಿವರಿಸಿದಳು. ಸ್ನೇಹ, ತಾಳ್ಮೆ, ವಿವೇಕ ಮತ್ತು ದೂರದೃಷ್ಟಿಗಳನ್ನು ಉಳ್ಳಂತಹ ನಾರಿಯು ಸ್ವಾರ್ಥ ಕಲಹಗಳಿಗೆ ಆಸ್ಪದವಿಯದೆ ಹೇಗೆ ಗಂಡನನ್ನು ಗೆದ್ದುಕೊಳ್ಳುತ್ತಾಳೆ ಎನ್ನುವುದನ್ನು ವಿವರಿಸಿದಳು. ಅನಸೂಯಾದೇವಿಯು ಸೀತೆಯಿಂದ ಆಕೆಯ ಸ್ವಯಂವರದ ಕಥೆಯನ್ನು ಕೇಳಬಯಸಿದಳು. ಸೀತೆಯು ಆ ಪ್ರಸಂಗವನ್ನು ಸ್ವಾರಸ್ಯಕರವಾಗಿ ವಿವರಿಸಿದಳು. ಅನಸೂಯೆಯು ಆನಂದ ಪರವಶಳಾಗಿ ಸೀತೆಯನ್ನು ತಬ್ಬಿ ನೆತ್ತಿಯನ್ನು ಅಘ್ರಾಣಿಸಿದಳು. ಅನಸೂಯೆಯು ಸೀತೆಗೆ ಅಪೂರ್ವವಾದ ದಿವ್ಯಾಹಾರ, ವಸ್ತ್ರ, ಒಡವೆ, ಅಂಗರಾಗಗಳನ್ನು ಮತ್ತು ಅಮೂಲ್ಯ ಅನುಲೇಪಗಳನ್ನು ನೀಡಿದಳು. ಅದನ್ನೆಲ್ಲ ಧರಿಸಿ ಕಂಗೊಳಿಸಿದ ಸೀತೆಯನ್ನು ನೋಡಿ ಅನಸೂಯೆಯು ರಾಮನು ಸಂತೋಷಗೊಂಡರು. ಅತ್ರಿ ಅನಸೂಯೆಯರ ಆಶೀರ್ವಾದವನ್ನು ಪಡೆದು ಶ್ರೀ ಸೀತಾರಾಮ ಲಕ್ಷ್ಮಣರು ವನವಾಸವನ್ನು ಮುಂದುವರಿಸಿದರು.